ನಾಳೆ ನೀವು ಹೇಳಿದಾಗೆ ಇಸ್ಲಾಂನಲ್ಲಿ ನನಗೆ ತೋಚಿದ್ದನ್ನು ಹೇಳ್ತೇನೆ. ಯಾಕೆ ಮಾತಾಡಲ್ಲ ಈಗ ತುಂಬಾ ಮದುವೆ ಎನ್ನುವುದು ಒಂದು ಅದು ನೊಗಬಾರ ಆಗಿದೆ ಇಸ್ಲಾಂನಲ್ಲಿ. ಇಸ್ಲಾಂನಲ್ಲಿ ಹೇಳ್ತದೆ ಸರಳ ವಿವಾಹಕ್ಕೆ ಅಲ್ಲಾಹನ ಹೆಚ್ಚಿನ ಆಶೀರ್ವಾದ ಅಂತ. ಹಾಗಾದ್ರೆ ಯಾಕೆ ಇಷ್ಟು ಈ ದೀಪಾವಳಿ ತರ ಪಟಾಕಿ ಸಿಡಿಸುವುದು, ಹೊಗೆ ತುಂಬಿಸುವುದು, ಆಮೇಲೆ ಈಗ ಒಂದದು ಮದುಮಗಳನ್ನು ಚಪ್ಪರ ಇಟ್ಕೊಂಡು ಕರ್ಕೊಂಡು ಬರುದು, ಕೈಯಲ್ಲಿ ಮೇಲೆ ಎತ್ತುವುದು, 3 ಸುತ್ತು, ಅದು ಇನ್ನು ಮುಂದೆ ಹೋಗಿ ಅದು ಫರ್ಲೆ ಆಗ್ಬೋದು. ನಮ್ಮ ಹಿಂದಿನವರು ಮಾಡ್ತಾ ಇದ್ರು, ಮದುಮಗಳನ್ನು 3 ಸುತ್ತು ತಿರುಗಿಸ್ಬೇಕು. ಸೊ ಅದು ಫರ್ಲ್ ಆಗ್ಬೋದು, ಹೇಳಲಿಕ್ಕೆ ಆಗಲ್ಲ, ಅಷ್ಟು ಬಿದ್ದಾತ. ಸೊ ಅಂಥದ್ದನ್ನೆಲ್ಲ ನಾನು ಹೇಳ್ತೇನೆ. ಬಟ್ ಅದ್ರ ಬಗ್ಗೆನು ನಾವು ರಿಸರ್ಚ್ ಮಾಡ್ಬೇಕು. ಅದು ತಾಳ ಅಂತ ಹೇಳ್ತಾರೆ ಯಾರು, ಮದುಮಗ ಹೋಗುದು, ಅಲ್ಲಿ ಒಂದಷ್ಟು ಖರ್ಚು ಮಾಡಿಸುದು ಆ ಹುಡುಗಿಯ ತಂದೆಗೆ, ಆ ಮನೆಯನ್ನು ಗಲೀಜು ಮಾಡುದು, ಒಂದು 50 ಮಂದಿ ಹೋಗುದು. ಬಟ್ ಅದ್ರ ಮೂಲ ಉದ್ದೇಶ ಯಾರು ತಿಳ್ಕೊಂಡಿಲ್ಲ. ಅದು ಸರಿ ಅಂತ ಹೇಳ್ತೀರಾ, ರಾಂಗ್ ಅಂತ ಹೇಳ್ತೀರಾ? ಅದು ರಾಂಗ್. ಈ ಹಿಂದಿನ ಕಾಲದಲ್ಲಿ ಯಾಕೆ ಹೋಗ್ತಿದ್ರು, ಹೇಗೆ ಹೋಗ್ಬೇಕು ಅಂತ ಹೇಳ್ತೀರಾ? ಅದ್ ನಿಜವಾಗಿ ಈಗ ನಿಮ್ಗೆ ಜಿಪೇ ಇದೆ, ಗೂಗಲ್ ಮ್ಯಾಪ್ ಇದೆ ಹುಡುಗಿ ಮನೆ ಹೋಗ್ಲಿಕ್ಕೆ. ಇತ್ತೀಚೆಗೆ ಎಲ್ಲರಿಗೂ ಗೊತ್ತುಂಟು ರೂಟು. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಮನೆಯಲ್ಲಿ ಹೋಗಿ ಹುಡುಗಿಯನ್ನು ನೋಡ್ಕೊಂಡೆಲ್ಲ. ಹಿಂದಿನ ಕಾಲದಲ್ಲಿ ಹುಡುಗ ಹೋಗಿ ಹುಡುಗಿಯನ್ನು ನೋಡುವ ಕಂಡೀಷನ್ ಇರ್ಲಿಲ್ಲ. ಅದು ಹಿಂದೂ ಸಂಸ್ಕೃತಿ ಇರ್ಲಿ ಅಥವಾ ಇಸ್ಲಾಂನಲ್ಲೂ ಆ ಪದ್ಧತಿ ಇಲ್ಲ. ಹುಡುಗನಿಗೆ ಅವರ ಮಾವ ಅಥವಾ ತಂದೆ ಹೋಗಿ ಹುಡುಗಿಯನ್ನು ತಾಯಿ ಹೋಗಿ ನೋಡಿ ಬರ್ತಾ ಇದ್ರು. ಹುಡುಗನಿಗೆ ಗೊತ್ತಿಲ್ಲ ನಾನು ಯಾರನ್ನು ಮದುವೆ ಆಗ್ತಿದ್ದೇನಂತ. ಅದೇ ರೀತಿ ಹುಡುಗಿ ಹತ್ರನು ಕೇಳಲ್ಲ ಜಾಸ್ತಿ. ಹುಡುಗಿಯ ಮಾವ ಮತ್ತು ತಂದೆ ಹೋಗಿ ಹುಡುಗನನ್ನು ಫಿಕ್ಸ್ ಮಾಡ್ತಾರೆ. ಸೊ ನಿಕಾ ಆದ್ಮೇಲೆ ಈ ಹುಡುಗನಿಗೆ ನಾನು ಯಾರನ್ನು ಮದುವೆ ಆಗಿದ್ದೇನೆ ಅಂತ ನೋಡ್ಬೇಕು. ಅದಕ್ಕೆ ಆ ಬೀಟ್ ಹೋಗಿ ಅವನು ನಾನು ಮದುವೆ ಆದ ಹುಡುಗಿಯನ್ನು ಫಸ್ಟ್ ಹೋಗಿ ನೋಡ್ತಾನೆ, ಹಲಾಲ್ ಆಗಿ ಬೀಟ್ ಕೊಡ್ರದು ಅಂತ ಹೇಳ್ತಾರೆ ನೀವು. ಅದಕ್ಕೆ ಬೇರೆಯವರು ಹೋಗ್ಬೇಕಂತಿಲ್ಲ, ಅವನ ಹೆಂಡತಿ ಅವನು ಮದುವೆ ಆಗಿರೋದು ಹೋಗಿ ನೋಡ್ಬೇಕು. ಬಟ್ ಈಗ ಅದೊಂದು ಫ್ಯಾಷನ್ ಆಗಿದೆ. ಅವನಿಂದ 100 ಮಂದಿ ಹಾಡು ಆಡ್ಕೊಂಡು ಕುಣಿದುಕೊಂಡು ಅದು ಬಿದತ್ ಅಂತ ಹೇಳ್ಬಹುದು. ಸೊ ಅವನು ಹೋಗಿ ನೋಡ್ಲಿ, ಯಾಕೆಂದ್ರೆ ಈಗ ಮಾಡ್ಬೇಕಂತಿಲ್ಲ ಅದು. ಯಾಕೆಂದ್ರೆ ಅವನು ಅದ್ರ ಮೊದ್ಲೇ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರ್ತಾರೆ, ಫೋಟೋ ನೋಡಿರ್ತಾರೆ ವಾಟ್ಸಪ್ ಅಲ್ಲಿ. ಸೊ ಅದು ಬೇಕಂತಿಲ್ಲ ಆ ಸಂಸ್ಕೃತಿ, ಅದು ಸುಮ್ಮನೆ ಖರ್ಚಿಗೆ. ಅಥವಾ ತಾಳ ಅಂತ ಇತ್ತು, ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಹೇಗೆ ಹುಡುಗಿ ಮದುವೆ ಆಗಿ ಹುಡುಗನ ಮನೆಗೆ ಫಸ್ಟೇ ಬರ್ತಾರೆ. ಆಗ ಹುಡುಗಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ಎಲ್ಲರನ್ನು ಬಿಟ್ಟು ಬರ್ಬೇಕು, ಅವಳಿಗೆ ಕಸಿವಿಸಿ, ಮಾನಸಿಕ ಗೊಂದಲ, ಭಯ, ನಾನು ಗಂಡನ ಮನೆಯಲ್ಲಿ ಹೇಗಿರ್ತದೆ. ಬಟ್ ಇಸ್ಲಾಮಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮದುವೆ ಆಗಿ ಒಂದು 10 ದಿವಸನ 9 ದಿವಸನ ಎಷ್ಟೋ ಕೆಲವು ದಿವಸಗಳು ಹುಡುಗಿಯ ಮನೆಗೆ ಹೋಗ್ತಾರೆ. ಆಗ ಹುಡುಗಿ ಕಂಫರ್ಟೇಬಲ್ ಫೀಲ್ ಆಗ್ತದೆ, ಅಲ್ಲಿ ಒಂದು ಅವರ ಬಾಂಧವ್ಯ ಜಾಸ್ತಿ ಆಗ್ತದೆ. ಅವಳಿಗೆ ತನ್ನ ತವರು ಮನೆ ಬಿಟ್ಟು ಬರುವ ಮೊದಲು ಆ ಗಂಡನೊಂದಿಗೆ ಸ್ನೇಹ ಬಾಂಧವ್ಯ ಒಟ್ಟಾಗಿ ಅವಳಿಗೆ ಅಷ್ಟು ಗಂಡನ ಮನೆಗೆ ಬರುವಾಗ ಟೆನ್ಷನ್ ಆಗಲ್ಲ. ಯಾಕೆಂದ್ರೆ ಅವರು ಕೂತ್ಕೊಂಡು ಮಾತಾಡಿಕೊಂಡು ಸುಖ ಕಷ್ಟ ಹಂಚಿಕೊಂಡಿರ್ತಾರೆ. ಬಟ್ ಆ ಹುಡುಗನ ನಾನು ಹೇಳಿದಾಗೆ ಆ ಹುಡುಗ ಫಸ್ಟ್ಗೆ ಹೋಗುವಾಗ ಹಿಂದಿನ ಕಾಲದಲ್ಲಿ ನಿಕಾ ಆಗಿ ಸಂಜೆ ಹೋಗುವಾಗ ದಾರಿ ನಡೆದುಕೊಂಡು ಹೋಗ್ಬೇಕಿತ್ತು, ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗುವಾಗ ಕಾಡು ಪ್ರಾಣಿ, ಈ ಕಾಟಿ, ಚಿರತೆ ಅದೆಲ್ಲ ಇರ್ತದೆ. ಅದಕ್ಕೆ ಆ ಹುಡುಗನ ಹಿಂದೆ ದಾರಿ ಗೊತ್ತಿರುವ ಸ್ವಲ್ಪ ದಷ್ಟಪುಷ್ಟ ಯುವಕರು ಅವನ ಧೈರ್ಯಕ್ಕೆ ಬಿಟ್ಟು ಬರ್ಲಿಕ್ಕೆ ಹೋಗ್ತಿದ್ದದ್ದು. ಬಟ್ ಅದು ಈಗ ಟ್ರೆಂಡ್ ಆಗಿದೆ. ಒಂದು ಕಾರಿನಿಂದ 10 ಕಾರು ಹೋಗಿ 12 ಗಂಟೆಗೆ ಹಾರ್ನ್ ಬಡಿಯುವುದಲ್ಲಿ ಹುಡುಗಿಯ ಮನೆಯಲ್ಲಿ. ಮತ್ತೆ ಅಲ್ಲಿ ಆ ಬೆಡ್ರೂಮ್ ಅನ್ನು ಹೊಡಿ ಮಾಡುದು, ಡ್ಯಾನ್ಸ್ ಮಾಡುದು, ಹೋಗಿ ಒಂದಷ್ಟು ನಾಷ್ಟ ತಿಂತಾರೆ, ಆಮೇಲೆ ಅರ್ಧ ತಿಂದು ಫುಡ್ ವೇಸ್ಟ್ ಮಾಡುವುದು, ಅದೆಲ್ಲ ಸರಿ ಕಾಣಲ್ಲ. ದೇಶದಲ್ಲಿ ಎಷ್ಟೋ ಮಂದಿ ಊಟ ಇಲ್ಲದೆ, ಅದರ ಬದಲಿಗೆ ಆ ಒಂದು ಹೊತ್ತಿನ ಊಟವನ್ನು ಅನಾಥಾಶ್ರಮಕ್ಕೆ ಕೊಟ್ರೆ ಅವರಿಗೆ ಎಷ್ಟು ಪ್ರತಿಫಲ ಸಿಗ್ಬಹುದು ಆ ಮದುವೆಗೆ ಅಲ್ಲ. ನನ್ನ ಆ ಥಿಂಕಿಂಗ್ ಮದುವೆಗೆ ಮೆನ್ಷನ್ ಮಾಡ್ಬೋದು. ಈಗ ಖಂಡಿತ ಇನ್ನು ನಾನು ಯಾವಾಗ್ಲೂ ನನ್ಗೆ ಮದ್ವೆ ಕಾಕದ ಬಂದ್ರೆ ನಾನು ಫಸ್ಟಿಗೆ ಅವರ ತಲೆ ತಿನ್ನಕ್ಕೆ ಶುರು ಮಾಡ್ತೇನೆ. ಸಿಂಪಲ್ ಆಗಿ ತಾಳ ಮಾಡಬೇಡಿ, ಬೀಟ್ ಕೂಡ್ರದ್ದು ಮಾಡಬೇಡಿ, ಅದು ತಪ್ಪು ನಿಜವಾಗಿ. ನಮ್ಮಲ್ಲೂ ಹಾಗೆ ಈ ಮೆಹಂದಿ ಅದು ಇದು ಎಲ್ಲ ಮಾಡ್ತಾರೆ. ಮೆಹಂದಿ ಗುಡಿ, ನನ್ನ ಮೆಹಂದಿಯನ್ನು ನಾನು ಸಿಂಪಲ್ 3,500ಕ್ಕೆ ಮುಗಿಸಿದ್ದೇನೆ. ನಾನು ಒಬ್ಬನೇ ಮಗ, ನಮ್ಮ ಮನೆಯಲ್ಲಿ ಒಳ್ಳೆ ಗ್ರ್ಯಾಂಡ್ ಮಾಡ್ಬೇಕಂತ ಹೇಳಿ ಇಲ್ಲ, ನನ್ನ ಸಂಸ್ಕೃತಿ ಪ್ರಕಾರನೇ ನಾನು ಮೆಹಂದಿ ಶಾಸ್ತ್ರವನ್ನು ಮಾಡಿಸ್ಕೊಂಡಿದ್ದೇನೆ. ಯಾರೊಬ್ಬರು ಒಂದು ಪಾರ್ದನ ನಶಿಸಿ 40 ವರ್ಷ ಆಗಿತ್ತು. ನನ್ನ ಮದುವೆಗೆ 2 ಪಾರ್ದನದವರನ್ನು ಕರೆದು ನನ್ನ ಕುಲದೈವರಾದ ಕೋಟಿ ಚೆನ್ನರ ಪಾರ್ದನ ಮೂಲಕ ನನ್ನ ಮೆಹಂದಿ ಶಾಸ್ತ್ರ ನಡೀತು. ಯಾವುದೇ ನಾನ್ ವೆಜ್ ಇರ್ಲಿಲ್ಲ ಅಥವಾ ಡ್ರಿಂಕ್ಸ್ ಇರ್ಲಿಲ್ಲ. 1 ರೂಪಾಯಿ ನಾನು ವೇಸ್ಟ್ ಖರ್ಚು ಮಾಡಿಲ್ಲ. ಅದ್ರ ಬದಲು ಆ ಡ್ರಿಂಕ್ಸಿಗೆ ಅಥವಾ ಅನ್ವಾಂಟೆಡ್ ಖರ್ಚು ಮಾಡೋ ಬದಲು ಆ ಹಣವನ್ನು ಆಶ್ರಮಕ್ಕೆ ಕೊಟ್ಟು ಇದು ಮಾಡಿದ್ದೇನೆ. ನನ್ನ ಆ ದೃಷ್ಟಿ, ನಾವು ಕಷ್ಟಪಟ್ಟ ಹಣವನ್ನು ಒಂದು ದಿವಸದ ಡೊಂಬರಾಟಕ್ಕೆ ಖರ್ಚು ಮಾಡೋದು ಒಳ್ಳೇದಲ್ಲ. ಅದು ಕುಡಿತಕ್ಕೆ, ಒಟ್ಟಾರೆ ಕುಣಿಯುವುದು, ಕುಡಿಯುವುದು, ಯಾರ್ಯಾರು ಬಂದು
ಅದು ತಪ್ಪು. ನನ್ನ ಸಂಸ್ಕೃತಿಯನ್ನು ನಾನು ಸಪೋರ್ಟ್ ಮಾಡ್ತೇನೆ, ಒಳ್ಳೆ ವಿಷಯಗಳನ್ನ ಹೇಳ್ತೇನೆ. ಬಟ್ ಜನರು ತಕೊಂಡ್ರೆ ಅವರಿಗೆ, ತಗೊಳ್ಳದಿದ್ರೆ ಬಟ್ ನಮ್ಮ ಕೆಲಸ ನಾವು ಮಾಡ್ಬೇಕು, ಅವೇರ್ನೆಸ್. ಎಸ್